ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏಂಜಲ್ ಬ್ರೋಕಿಂಗ್ ಆ್ಯಪನ್ನು ನೀವು ಹೆಂಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಏಂಜಲ್ ಬ್ರೋಕಿಂಗಲ್ಲಿ ಅಂತ. ಸೊ ಇವಾಗ ನೀವು ಹೆಂಗೆ ಶೇರ್ಗಳನ್ನ ಪರ್ಚೇಸ್ ಮಾಡೋದು, ಏನೇನೆಲ್ಲ ಫೀಚರ್ಸ್ಗಳಿದೆ ಇದರಲ್ಲಿ, ಸೊ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಆದಷ್ಟು ಕವರ್ ಮಾಡ್ತೀನಿ. ಓಕೆ, ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಏಂಜಲ್ ಬ್ರೋಕಿಂಗಲ್ಲಿ ಯಾವ ಥರ ಸೆಟ್ಟಿಂಗ್ಸ್ ಇದೆ, ಏನೇನು ಫೀಚರ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಏಂಜಲ್ ಬ್ರೋಕಿಂಗ್ನ ನೀವು ಲಾಗಿನ್ ಮಾಡ್ಕೋಬೇಕು. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಇಮೇಲ್ ಐ ಡಿ ಪಾಸ್ವರ್ಡ್ನ ಕೇಳುತ್ತೆ, ಅದನ್ನು ಹಾಕ್ಬಿಟ್ಟು ನೀವು ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕು. ಸೊ ಇವಾಗ ಇದನ್ನು ಫಿಲ್ ಮಾಡ್ತೀನಿ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ನಾನು ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಸೊ ಇಲ್ಲಿ ನೀವು 3 ಡಾಟೆಡ್ ಲೈನ್ ಇದೆ ನೋಡಿ, ಇದ್ರ ಮೇಲೆ ನೀವೇನಾದರೂ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ, ನೋಟಿಫಿಕೇಷನ್ಸ್, ಕಾಂಟ್ಯಾಕ್ಟರ್ಸ್, ಮತ್ತು ನೀವು ಯಾವಾಗ ಲಾಗಿನ್ ಆಗಿದ್ರಿ, ಮತ್ತು ಟ್ರೇಡು, ಅಡ್ವೈಸರಿ, ಇವೆಲ್ಲ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ. ಆ್ಯಂಡ್ ರೆಫರ್ ಆ್ಯಂಡ್ ಅರ್ನು ಕೂಡ ಬರುತ್ತೆ. ನಾನು ನಿಮಗೆ ತಿಳಿಸಿದ್ದೀನಿ, ರೆಫರಿಂದನೂ ಕೂಡ ನೀವು ಇದರಲ್ಲಿ ಅರ್ನ ಮಾಡ್ಬೋದು. ಸೊ ರೆಫರ್ ಆ್ಯಂಡ್ ಅರ್ನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ಲಿಂಕ್ ಇರುತ್ತೆ. ಈ ಒಂದು ಲಿಂಕ್ನ ನೀವು ಶೇರ್ ಮಾಡಬೇಕು ವಾಟ್ಸಪ್ ಮುಖಾಂತರ ಅಥವಾ ಬೇರೆ ಒಂದು ಸೋಷಿಯಲ್ ಮೀಡಿಯಾಗೆ. ಸೊ ಅವ್ರು ಯಾರಾದರೂ ಇನ್ಸ್ಟಾಲ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ವೋಚರ್ ನಿಮಗೆ ಸಿಗುತ್ತೆ, ಗಿಫ್ಟ್ ವೋಚರ್. ಓಕೆ, ಸೊ ಇದು ರೆಫರ್ ಆ್ಯಂಡ್ ಅರ್ನ್ ಬಗ್ಗೆ. ಇನ್ನೆಲ್ಲ ನಿಮಗೆ ಆಫರ್ಸ್ ಆ್ಯಂಡ್ ರಿವಾರ್ಡ್ಸ್ ಎಲ್ಲ ಇಲ್ಲಿ ಇರುತ್ತೆ. ನಿಮಗೆ ನೀವು ಇದನ್ನು ಚೆಕ್ಔಟ್ ಮಾಡ್ತಾರೆ, ಏನೇನು ಆಫರ್ಸ್ಗಳು ಬರ್ತಾ ಇದೆ ನಿಮ್ಮ ಒಂದು ಅಕೌಂಟ್ಗೆ ಅನ್ನೋದೆಲ್ಲ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇವಾಗ ನಾವು ಮೇಯ್ನ್ ಮ್ಯಾಟ್ರಿಗೆ ಬರೋಣ. ಸೊ ಇದ್ರ ಬಗ್ಗೆ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ ಗೈಸ್, ಇವಾಗ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀವು ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ವಾಚ್ ಲಿಸ್ಟ್ ಅಂತ ಬರುತ್ತೆ. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಾಚ್ ಲಿಸ್ಟ್ ಅಂತ ಇದೆ. ಸೊ ವಾಚ್ ಲಿಸ್ಟ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಂತ ಇರುತ್ತೆ. ಸೊ ಸೆನ್ಸೆಕ್ಸಲ್ಲಿ ಯಾವ ಕಂಪ್ನಿಗಳಿದ್ದಾವೆ, ಯಾವ ಅಟೆಸ್ಟೆಡ್ ಆಗಿದ್ದಾವೆ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಇಷ್ಟೆಷ್ಟು ಶೇರ್ಸ್ಗಳು ಯಾವ ಒಂದು ದುಡ್ಡಿಗೆ ಇದು ಮಾರಾಟ ಆಗ್ತದೆ, ಸೊ ಯಾವ ರೇಂಜಲ್ಲಿದೆ ಅನ್ನೋದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ ಸೆನ್ಸೆಕ್ಸಲ್ಲಿ. ಅದೇ ಥರ ನಿಫ್ಟಿಲೂ ಕೂಡ ತೋರಿಸುತ್ತೆ. ಹಿಂಗೆ ನಿಮಗೆ ಹಲವಾರು ಆಪ್ಷನ್ಸ್ಗಳು ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೆನ್ಸೆಕ್ಸು ಮತ್ತು ನಿಫ್ಟಿನ ನೀವು ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು, ಅಪ್ಪಲ್ಲಿ ಇದೆಯಾ ಡೌನಲ್ಲಿ ಇದೆಯಾ ಅಂತ ನಿಮ್ಮ ಮೇಲ್ಗಡೆನೆ ಗೊತ್ತಾಗ್ಬಿಡುತ್ತೆ ವಾಚ್ ಲಿಸ್ಟ್ ಓಪನ್ ಮಾಡ್ಕೊಂಡಾಗ. ಸೊ ಇವಾಗ ಇಲ್ಲಿ ವಾಚ್ ಲಿಸ್ಟಲ್ಲಿ ಇಲ್ಲೊಂದು ಆ್ಯಡ್ ಅಂತ ಫೀಚರ್ ಇದೆ. ಸೊ ಇದೇನು ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ಇಲ್ಲಿ ತುಂಬ ಕಂಪ್ನಿಗಳಿದ್ದಾವೆ. ಇವಾಗ SBI ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಸೊ ಒಂದೊಂದು ಶೇರ್ ಬೆಲೆ 432 ರೂಪಾಯಿ ಇದೆ. ಸೊ ಈ ಥರ ನಿಮ್ಗೆ ಯಾವುದೋ ಒಂದು ಕಂಪ್ನಿ ನಿಮಗೆ ಫೇವ್ರೇಟ್ ಅಂತ ಅಂದ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಇವಾಗ ಪೇಂಟಿಂಗ್ ತಗೊಳ್ಳೋಣ, ಏಷ್ಯನ್ ಪೇಂಟು. ಓಕೆ, ಸೊ ನಾನು ಇವಾಗ ಇಲ್ಲಿ ಸರ್ಚ್ ಮಾಡ್ತೀನಿ, ಏಷ್ಯನ್ ಪೇಂಟ್ ಅಂತ ಸರ್ಚ್ ಮಾಡಿದೆ. ಸೊ ಸರ್ಚ್ ಮಾಡಿದಾಗ ನಿಮಗೆ NSE BSEಲಿ ಎರಡರಲ್ಲೂ ಕೂಡ ಬರುತ್ತೆ. NSE ಅಂತಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂತಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ನೋಡಿ ತಿಳ್ಕೊಳ್ಳಿ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ. ಸೊ ಇವಾಗ ನಿಮಗೆ ಯಾವುದ್ರಲ್ಲಿ ಬೇಕು, NSEಲಿ ಬೇಕಾ BSEಲಿ ಬೇಕಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾನು NSEಲಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನಾನು ಕ್ಲಿಕ್ ಮಾಡಿದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇವಾಗ ವಾಚ್ ಲಿಸ್ಟಲ್ಲಿ ಏಷ್ಯನ್ ಪೇಂಟ್ಸ್ ಬಂದು ಕೂತ್ಕೊಳ್ತು. ಸೊ ಈ ಥರ ನಿಮಗೆ ಯಾವ ಒಂದು ಕಂಪ್ನಿ ನೀವು ಆ್ಯಡ್ ಮಾಡ್ಕೋಬೇಕು ವಾಚ್ ಲಿಸ್ಟ್ಗೆ ಅಂತ ಇದ್ದೀರಾ, ಅದನ್ನು ಇಲ್ಲಿ ಸರ್ಚ್ ಮಾಡಿಬಿಟ್ಟು ಇಲ್ಲಿ ನೀವು ಸಿಂಪಲ್ಲಾಗಿ ಇಲ್ಲಿ ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಅದು ಆ್ಯಡ್ ಆಗಿಬಿಡುತ್ತೆ. ಇವಾಗ ನಿಮ್ಗೆ ಏಷ್ಯನ್ ಪೇಂಟ್ ಆ್ಯಡ್ ಮಾಡಿದ್ರೆ ಇವಾಗ ನಿಮ್ಗೆ ಇದು ಬೇಡ, ನಿಮಗೆ ವಾಚ್ ಲಿಸ್ಟಲ್ಲಿ ಇರೋದು ಬೇಡ, ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಜಸ್ಟ್ ಏನೂ ಇಲ್ಲ, ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಂಡಾಗ ಇಲ್ಲಿ ನಿಮ್ಗೆ ಡಸ್ಟ್ಬಿನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಕ್ ಆಯಿತು, ಇಲ್ಲ ಇರಿ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಓಕೆ ಇವಾಗ ಹೋಯ್ತು ನೋಡಿ. ಸೊ ಹೋಯ್ತು, ಅದಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ. ಓಕೆ, ಇದು ವಾಚ್ ಲಿಸ್ಟ್ ಯೂಸು, ಗೊತ್ತಾಯ್ತಾ? ವಾಚ್ ಲಿಸ್ಟಿಂದ ನೀವು ನಿಮಗೆ ಫೇವ್ರೇಟ್ ಕಂಪ್ನಿನ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಕೆಳಗಡೆ ಪೋರ್ಟ್ಫೋಲಿಯೋ ಅಂತ ಇದೆ. ಸೊ ಇದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ನೀವು ಇವಾಗ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿರ್ತೀರಾ, ಸೊ ಲಾಂಗ್ ಟರ್ಮ್ ಪರ್ಚೇಸ್ ಮಾಡಿರ್ತೀರಾ. ಸೊ ಅದೆಲ್ಲ ನಿಮ್ಗೆ ಇಲ್ಲಿ ಬಂದು ತೋರಿಸ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ಯಾವ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀರಾ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ನಾನು ಸದ್ಯಕ್ಕೆ ಯಾವುದೂ ಒಂದು ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿಲ್ಲ, ಅದರಿಂದ ನೋ ಡೇಟಾ ಅವೈಲೇಬಲ್ ಅಂತ ತೋರಿಸ್ತಾ ಇದೆ. ನೀವು ಯಾವ ಶೇರ್ಸ್ಗಳನ್ನ ಪರ್ಚೇಸ್ ಮಾಡ್ತೀರಾ ಸೊ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಪೋರ್ಟ್ಫೋಲಿಯೋದಲ್ಲಿ. ಇನ್ನು ಆರ್ಡರ್ಸಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇವಾಗ ನೀವು ಯಾವುದೋ ಒಂದು ಶೇರ್ಸ್ನ ಪರ್ಚೇಸ್ ಮಾಡ್ತೀರಾ ಅಂತಂದಾಗ ಇದು ಪೆಂಡಿಂಗ್ ಆರ್ಡರ್ಸಲ್ಲಿ ಇರುತ್ತೆ ಫಸ್ಟು. ಸೊ ಪೊಸಿಷನ್ ಅಂತಲೂ ಕೂಡ ಇಲ್ಲಿ ಆಪ್ಷನ್ ಇದೆ. ಸೊ ಅದೆಲ್ಲ ನೀವು ಶೇರ್ಸ್ನ ಪರ್ಚೇಸ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಫಂಡ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನೀವು ದುಡ್ಡನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನಿಮ್ಗೆ ಗೊತ್ತಿರೋದೇ, ಇವಾಗ ಯಾವ್ದಾದ್ರು ಒಂದು ಶೇರ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಫಸ್ಟು ನಿಮಗೆ ಇಲ್ಲಿ ದುಡ್ಡು ಇರಬೇಕು ಏಂಜಲ್ ಬ್ರೋಕಿಂಗಲ್ಲಿ. ಸೊ ಅದನ್ನು ಆ್ಯಡ್ ಮಾಡೋದಕ್ಕೆ ಆ್ಯಡ್ ಫಂಡ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಯಾವುದ್ರ ಮುಖಾಂತರ ಪೇ ಮಾಡ್ತೀರಾ, ಗೂಗಲ್ ಪೇನ, ನೆಟ್ ಬ್ಯಾಂಕಿಂಗ, UPI ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ದುಡ್ಡನ್ನು ಎಂಟರ್ ಮಾಡ್ತು ಅಂತಂದರೆ ಆ ಒಂದು ದುಡ್ಡು ನಿಮಗೆ ಈ ಒಂದು ಏಂಜಲ್ ಬ್ರೋಕಿಂಗ್ ಅಕೌಂಟ್ಗೆ ಆ್ಯಡ್ ಆಗುತ್ತೆ. ಅವಾಗ ನೀವು ಶೇರ್ಸ್ಗಳನ್ನ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಓಕೆ, ಇದು ಆ್ಯಡ್ ಫಂಡ್ ಉಪಯೋಗ. ಆ್ಯಂಡ್ ವಿತ್ಡ್ರಾನು ಕೂಡ ಇಲ್ಲೇ ಇದೆ. ಸೊ ನೀವು ದುಡ್ಡು ಮಾಡಿರ್ತೀರಲ್ಲ, ಇವಾಗ ಶೇರ್ಸ್ನ ತೊಗೊಂಡು ಬೆನಿಫಿಟ್ ತೊಗೊಂಡಿರ್ತೀರ, ಸೊ ಆ ದುಡ್ಡನ್ನು ನೀವು ವಿತ್ಡ್ರಾ ಮಾಡ್ಕೋಬೇಕು ಅಂತಾರೆ, ಅದನ್ನು ಕೂಡ ನೀವು ಆರಾಮಾಗಿ ವಿತ್ಡ್ರಾ ಮಾಡ್ಕೋಬೋದು. ಓಕೆ, ಇನ್ನು ರಿಸರ್ಚ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಹಲವಾರು ಒಂದು ಸಪೋರ್ಟ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೀವು ಬೇಕು ಅಂತಂದರೆ ನೀವು ತಗೋಬೋದು. ಸೊ ಅದಕ್ಕೆ ಇವೆಲ್ಲ ಏನು ಬೇಡ,
ಓಕೆ ಓಕೆ ಸೊ ಇವಾಗ ಅದು ಹೋಗಿದೆ. ಸೊ ಇವಾಗ ನಾನು ನಿಮಗೆ ಶೇರ್ಸ್ನ ಪರ್ಚೇಸ್ ಮಾಡೋದಂಗೆ ಎಲ್ಲನೂ ಕೂಡ ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಎಕ್ಸಾಂಪಲ್ ಇವಾಗ ಎಸ್ ಬಿ ಐಯಲ್ಲಿ ಒಂದು ಶೇರ್ನ ನೀವು ತಗೋಬೇಕು ಅಂತ ಅಂದ್ಕೊಳ್ಳಿ. ಎಸ್ ಬಿ ಐ ಶೇರ್ ಒಂದು ಶೇರ್ ಬೆಲೆ ಎಷ್ಟು ರೂಪಾಯಿ ಇದೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಇಲ್ಲಿ ನಿಮಗೆ ಎಸ್ ಬಿ ಐ ಪಕ್ಕ ಇರುತ್ತೆ ನೋಡಿ, ಇದೇನೆ ಅದರ ಅಮೌಂಟು 432 ರೂಪಾಯಿ ಹೋಗ್ತಾ ಇದೆ. ರೆಡ್ಡಲ್ಲಿ ಬಂದಿದೆ ಅಂತಂದರೆ ಅದು ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಏಷ್ಯನ್ ಪೇಂಟ್ ನೋಡ್ಬೋದು, ಇಲ್ಲಿ 2933 ರೂಪಾಯಿ ಇದೆ ಒಂದು ಶೇರ್ ಬೆಲೆ. ಓಕೆ, ಸೊ ನೀವು ಅದೇ ಥರ ಎಷ್ಟು ಶೇರ್ ತಗೋಬೇಕು ಅಷ್ಟು ಶೇರ್ನ ನೀವು ತಗೋಬೋದು. ಸೊ ಏಷ್ಯನ್ ಪೇಂಟ್ಸಲ್ಲಿ ನೀವು ನೋಡ್ಬೋದು ದುಡ್ಡು ಕೆಳಗಡೆ 2933 ಕೆಳಗಡೆ ಪ್ಲಸ್ 8.20 ಅಂತ ತೋರಿಸ್ತಾ ಇದೆ. ಸೊ ಎಷ್ಟು ಬೆನಿಫಿಟ್ ಆಗಿದೆ ಅನ್ನೋದು ಕೂಡ ಅಲ್ಲಿ ಪ್ಲಸ್ ಆಗ್ತಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಬ್ರ್ಯಾಕೆಟಲ್ಲಿ ಎಷ್ಟು ಪರ್ಸೆಂಟೇಜ್ ಪ್ಲಸ್ ಆಗಿದೆ ಅಂತಲೂ ಕೂಡ ತೋರಿಸ್ತಾ ಇದ್ದಾರೆ. ಸೊ ಇವಾಗ ನೀವು ಯಾವುದೋ ಒಂದು ಶೇರ್ನ ತಗೋಬೇಕು ಅಂತ ಅಂದ್ಕೊಳ್ಳಿ. ಎಸ್ ಬಿ ಐನ ಇವಾಗ ಎಸ್ ಬಿ ಐ ತಗೋಬೇಕು, ನಾನು 432 ರೂಪಾಯಿ ಒಂದು ಶೇರ್ ಬೆಲೆ. ಸೊ ಎಷ್ಟೋ ಒಂದು ಶೇರ್ಸ್ಗಳನ್ನ ನಾನು ತಗೋಬೇಕು ಅಂತ ಅಂದ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಬಿಟ್ ಕ್ವಾಂಟಿಟಿ, ಬಿಟ್ ಪ್ರೈಸು, ಆಸ್ಕ್ ಕ್ವಾಂಟಿಟಿ ಇದೆಲ್ಲ ಬರುತ್ತೆ. ಸೊ ಇದೆಲ್ಲ ಯಾವಾಗ ನಿಮ್ಗೆ ತೋರಿಸುತ್ತೆ ಅಂತಂದರೆ ಇವಾಗೆಲ್ಲ ಡ್ಯಾಶ್ ಇದೆ. ಯಾಕೆ ಅಂತಂದರೆ ಮಾರ್ಕೆಟ್ ಇವಾಗ ಕ್ಲೋಸ್ ಆಗಿದೆ. ಸೊ ಬೆಳಗ್ಗೆ ನೀವು ಓಪನ್ ಮಾಡಿಕೊಂಡ್ರೆ 9:30 ಹಂಗೆ ನಿಮಗೆ ಇಲ್ಲಿ ಎಲ್ಲ ಬರುತ್ತೆ ಡೀಟೇಲ್ಸ್, ಯಾರ್ಯಾರು ಎಷ್ಟು ತಗೋತಾ ಇದ್ದಾರೆ, ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ಇಲ್ಲಿ ನಿಮಗೆ ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಓಪನಿಂಗ್ ಎಷ್ಟು, ಕ್ಲೋಸ್ ಎಷ್ಟು, ಎಂಡ್ ಎಷ್ಟಕ್ಕಾಯಿತು ಎಲ್ಲನೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ನಿಮ್ಗೆ ಮೂರು ಆಪ್ಷನ್ ಬರುತ್ತೆ, ಓಪನ್ ಚೈನು, ಚಾರ್ಟ್ಸು ಮತ್ತು ಸ್ಟಾಕ್ ಡೀಟೇಲ್ಸ್. ನೀವು ಓಪನ್ ಚೈನ್ ಮುಖಾಂತರನೂ ಕೂಡ ಇದರಲ್ಲಿ ನೀವು ಒಂದು ಅಂದಾಜನ್ನು ಮಾಡ್ಕೋಬೋದು, ಯಾವ ರೇಂಜ್ಗೆ ಹೋಗ್ತಾಯಿದೆ, ಎಷ್ಟಿದೆ ದುಡ್ಡು ಅನ್ನೋದೆಲ್ಲ ನೀವು ಅಲ್ಲಿ ನೋಡ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ಚಾರ್ಟ್ಸ್ ಮುಖಾಂತರನೂ ಕೂಡ ನೀವು ಇದರಲ್ಲಿ ಎಷ್ಟು ಅಪ್ ಆಗಿದೆ, ಎಷ್ಟು ಡೌನ್ ಆಗಿದೆ, ಮಾರ್ಕೆಟ್ ಎಷ್ಟು ಓಪನ್ ಆಯಿತು, ಎಷ್ಟು ಕೆಂಡ್ ಆಯಿತು ಅನ್ನೋದೆಲ್ಲ ಕೂಡ ನೀವು ಇದರಲ್ಲಿ ಚಾರ್ಟ್ಸಲ್ಲಿ ನೀವು ನೋಡ್ಕೋಬೋದು. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಡೆಡಿಕೇಟೆಡ್ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆವಾಗ ಮಾತ್ರ ಅರ್ಥ ಆಗೋದು. ಸೊ ಆ್ಯಂಡ್ ಇನ್ನೊಂದು ಆಪ್ಷನ್ ಇದೆ ಸ್ಟಾಕ್ ಡೀಟೇಲ್ಸ್ ಅಂತ, ಇಲ್ಲೂ ಕೂಡ ನೀವು ನೋಡ್ಬೋದು. ಸೊ ಎಷ್ಟು ಜನ ತಗೋತಾ ಇದ್ದಾರೆ, ಎಷ್ಟು ಜನ ಕೊಡ್ತಾ ಇದ್ದಾರೆ ಅನ್ನೋದೆಲ್ಲನೂ ಕೂಡ ನೀವು ಇಲ್ಲಿ ಅದು ಮಾರ್ಕೆಟ್ ಓಪನ್ ಆದಾಗ ನೀವು ನೋಡ್ಬೋದು. ನಾನು ಇವಾಗ 7:45 ಆಗಿದೆ, ನೈಟ್ ಅಲ್ವಾ, ಸೊ ಅದಕ್ಕೋಸ್ಕರ ಇವಾಗ ಕ್ಲೋಸ್ ಆಗಿದೆ. ಸೊ ಅದರಿಂದ ಇಲ್ಲಿ ಏನು ಅಪ್ಡೇಟ್ ತೋರಿಸ್ತಾ ಇಲ್ಲ. ಓಕೆ, ಇವಾಗ ನೀವು ಎಸ್ ಬಿ ಐದು ಒಂದು ಶೇರ್ನ ತಗೋಬೇಕು ಅಂತ ಅಂದ್ಕೊಳ್ಳಿ. ಶೇರ್ನ ತಗೋಬೇಕು ಅಂತಂದರೆ ನೀವು ಮಾರ್ಕೆಟು ಓಪನ್ ಆಗಿರುತ್ತಲ್ಲ, ಸೊ ಆವಾಗ ನೀವು ಹೋಗ್ಬಿಟ್ಟು ಇಲ್ಲಿ ಬೈ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಓಕೆ, ಇಲ್ಲಿ ಮೇಲ್ಗಡೆ ಬೈ ಅಂತ ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ, ನಾರ್ಮಲ್ ಆರ್ಡರ್, ಸ್ಟಾಪ್ ಲಾಸ್ ಮತ್ತು ರೋಬೋ ಆರ್ಡರ್ ಅಂತ. ಸೊ ಸದ್ಯಕ್ಕೆ ನಾನು ಇವಾಗ ನಾರ್ಮಲ್ ಆರ್ಡರ್ ಬಗ್ಗೆ ಹೇಳ್ತೀನಿ, ಸ್ಟಾಪ್ ಲಾಸ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ಕ್ವಾಂಟಿಟಿ, ಇವಾಗ ಇಲ್ಲಿ ಕ್ವಾಂಟಿಟಿ ಅಂತ ಇದೆ ನೋಡಿ, ಇಲ್ಲಿ ನಿಮಗೆ ಎಷ್ಟು ಶೇರ್ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಇವಾಗ ಎಸ್ ಬಿ ಐದು ಒಂದು ಶೇರ್ ಬೆಲೆ 432 ರೂಪಾಯಿ ಆಗಿದೆ. ಸೊ ನಿಮಗೆ 1 ಶೇರ್ ಬೇಕಾ, 2 ಶೇರ್ ಬೇಕಾ ಅದನ್ನು ನೀವು ಟೈಪ್ ಮಾಡಬೇಕು. ಇವಾಗ 3 ಶೇರ್ ಬೇಕು ಅಂತಂದರೆ 3 ಅಂತ ನೀವು ಟೈಪ್ ಮಾಡಬೇಕು. 1 ಶೇರ್ ಬೇಕು ಅಂತಂದರೆ 1 ಅಂತ ಟೈಪ್ ಮಾಡಬೇಕು. 1 ಶೇರ್ಗೆ 432 ಆಗುತ್ತೆ. 2 ಶೇರ್ನ ತೊಗೊಂಡ್ರೆ 864 ರೂಪಾಯಿ ಆಗುತ್ತೆ. ಇಲ್ಲಿ 2 ಶೇರ್ ಹಾಕಿದ್ರೆ 864 ರೂಪಾಯಿ ಆಗುತ್ತೆ. ಯಾಕೆಂತಾರೆ ನೀವು 2 ಶೇರ್ ತಗೋತಿದ್ದೀರಾ, ಇದು ಎಕ್ಸ್ಟ್ರಾ ಆಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಶೇರ್ಸ್ಗಳನ್ನ ನೀವು ತಗೋಬೇಕಾಗುತ್ತೆ. ಸೊ ಇವಾಗ ಸುಮ್ಮನೆ ಎಕ್ಸಾಂಪಲ್ 1 ಅಂತ ಹೊಡೆದೆ. ಸೊ ಲಿಮಿಟಲ್ಲಿ ಬೇಕಾ ಮಾರ್ಕೆಟಲ್ಲಿ ಬೇಕಾ ಅಂತ ಕೇಳುತ್ತೆ. ಸೊ ಲಿಮಿಟ್ ಅಂತ ಕೊಡ್ತು ಅಂತಂದರೆ ನೀವು ಇದನ್ನು ನೀವು ದುಡ್ಡನ್ನ ನೀವು ಸೆಟ್ ಮಾಡ್ಕೋಬೇಕು. ಇವಾಗ ಸೆಟ್ ಮಾಡ್ಕೋಬೋದು. ಸೊ ಲಿಮಿಟ್ ಕೊಟ್ಬಿಟ್ಟು ಇವಾಗ ಈಗ ಎಷ್ಟು 432 ರೂಪಾಯಿ ಇದೆ ಅಲ್ವಾ. ಸೊ ಮಾರ್ಕೆಟ್ ಓಪನ್ ಆಗಿದ್ದಾಗ ನೀವು ಸುಮ್ಮನೆ ಒಂದು 420ಕ್ಕೆ ತಗೋಬೇಕು ಅಂತ ಆಸೆ ಅಂತ ಅಂದ್ಕೊಳ್ಳಿ. ಈಗ ಎಷ್ಟು ಹೊಡ್ಬಿಟ್ಟೆ 420ಕ್ಕೆ ತಗೋಬೇಕು ಅಂತ ಆಸೆ ಅಂತ ಅಂದ್ಕೊಳ್ಳಿ. ಸೊ ಲಿಮಿಟ್ನ ಕೊಟ್ಬಿಟ್ಟು ಈ ಒಂದು ಪ್ರೈಸ್ನ ನೀವು ಆ್ಯಡ್ ಮಾಡಿದರೆ, ಸೊ ಮಾರ್ಕೆಟಲ್ಲಿ ಆ ಒಂದು ಪ್ರೈಸ್ಗೆ ಇದೇನಾದರೂ ಇಳಿದ್ರೆ, ಡೌನ್ ಆಯಿತು ಅಂತಂದರೆ ಆವಾಗ ಮಾತ್ರ ನಿಮಗೆ ಶೇರ್ ಪರ್ಚೇಸ್ ಆಗುತ್ತೆ. ಇಲ್ಲ ನಾನು ಮಾರ್ಕೆಟ್ ಪ್ರೈಸ್ಗೆ ತಗೋತೀನಿ, ಇವಾಗ 432 ಇದೆ, ಸೊ ಅಷ್ಟಕ್ಕೆ ಬೇಕು ನನಗೆ ಅಂತಂದರೆ ಮಾರ್ಕೆಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ಪ್ರೈಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಎಷ್ಟಕ್ಕಿದೆ ಅಷ್ಟಕ್ಕೆ ನಿಮಗೆ ಪರ್ಚೇಸ್ ಆಗಿಬಿಡುತ್ತೆ. ಓಕೆ, ಸೊ ಆದಷ್ಟು ನೀವು ಲಿಮಿಟಲ್ಲೇ ತೊಗೊಳ್ಳಿ. ಸುಮ್ಮನೆ ಇವಾಗ 432 ಇರುತ್ತೆ, ಸುಮ್ಮನೆ 430 ಹಾಕಿ. ಸೊ ನಿಮ್ಗೆ ಎಷ್ಟು ಕಮ್ಮಿಗೆ ತಗೋಬೇಕು ಅಂತ ಆಸಕ್ತಿ ಇರುತ್ತೆ, ಸೊ ಸುಮ್ಮನೆ ಅಷ್ಟು ಕಮ್ಮಿಗೆ ಹಾಕಿ. ಅಷ್ಟು ಬರಲಿಲ್ಲ ಅಂತಂದರೆ ನೀವು ತಗೊಳ್ಳೋದಿಲ್ಲ. ಸೊ ಅದರಿಂದ ನಿಮಗೆ ಲಾಸ್ ಏನಾಗಲ್ಲ. ಸೊ ಆ ಥರ ನೀವು ತೊಗೋಬೋದು. ಇಲ್ಲಿ ಪ್ರೈಸ್ನ ನೀವು ಸೆಟ್ ಮಾಡ್ಕೋಬೋದು. ಲಿಮಿಟು ಮಾರ್ಕೆಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಕೆಳಗಡೆ ಡೆಲಿವರಿ, ಇಂಟ್ರಾಡೇ ಮತ್ತು ಮಾರ್ಜಿನ್ ಅಂತ ಇದೆ. ಸೊ ಡೆಲಿವರಿ ಅಂತಂದರೆ ನಿಮ್ಗೆ ಗೊತ್ತಿರೋದೆ, ಇವತ್ತು ತಗೊಂಡು ನೀವು ಎಷ್ಟೊಂದು ವರ್ಷನಾದರೂ ಬಿಟ್ಕೊಂಡವರು ಮಾರಾಟ ಮಾಡ್ಕೊಳ್ಳಿ ನಿಮ್ಮ ಒಂದು ಶೇರ್ಸ್ಗಳನ್ನ ಅಂತಂದರೆ ಸೆಲ್ ಮಾಡಿ, ನೋ ಪ್ರಾಬ್ಲಮ್. ಸೊ ಅದು ಡೆಲಿವರಿ ಆಗುತ್ತೆ. ಇಂಟ್ರಾಡೇ ಅಂತಂದರೆ ಇವತ್ತು ತಗೊಂಡು 9:30ಗೆ ಸೊ ನೀವು 3 ಕಾಲ ಅಷ್ಟರೊಳಗೆ ನೀವು ಸೆಲ್ ಮಾಡಿಬಿಡ್ಬೇಕಾಗುತ್ತೆ. ಸೊ ಇದು ಇಂಟ್ರಾಡೇ ಆಗುತ್ತೆ. ಸೊ ಇವತ್ತೇ ತಗೊಂಡು ಇವತ್ತೇ ಮಾರಾಟ ಮಾಡೋದನ್ನ ನಾವು ಇಂಟ್ರಾಡೇ ಅಂತಂತೀವಿ. ಸೊ ಡೆಲಿವರಿ ಅಂತಂದರೆ ಇವತ್ತು ತಗೊಂಡು ನೀವು 10 ವರ್ಷ 20 ವರ್ಷ ಯಾವಾಗಾದರೂ ಬಿಟ್ಕೊಂಡು ನೀವು ಮಾರಾಟ ಮಾಡ್ಕೋಬೋದು. ಸೊ ಓಕೆ, ಇನ್ನು ಮಾರ್ಜಿನ್ ಬಗ್ಗೆ ಅದು ನಿಮಗೆ ಬೆನಿಫಿಟ್ ಇಲ್ಲ ಅಂತಂದರೆ ತುಂಬ ಲಾಸ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಮಾರ್ಜಿನ್ ಬಗ್ಗೆ ಎಲ್ಲ ಇವಾಗಲೇ ಐಡಿಯಾ ಬೇಡ, ಸದ್ಯಕ್ಕೆ ಡೆಲಿವರಿ ಇಂಟ್ರಾಡೇ ಸಾಕು ಇವಾಗ. ಓಕೆ, ಸೊ ಇದು ವ್ಯಾಲಿಡಿಟಿ ಅಂತ ಇದೆ ನೋಡಿ, ಇದು ಡೇ IOC ಅಂತ ಇರುತ್ತೆ, ಡೇನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಮಾಡ್ಕೊಂಡು ನೀವು ಇಲ್ಲಿ ಬೈ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇವಾಗ ನಾನು ಬೈ ಮಾಡಿದ್ರು ಕೂಡ ಅದು ಪರ್ಚೇಸ್ ಆಗಲ್ಲ. ಯಾಕೆ ಅಂತಂದರೆ ಮಾರ್ಕೆಟ್ ಇವಾಗ ಓಪನ್ ಇಲ್ಲ. ಸೊ ಈ ಥರ ನೀವು ಬೈ ಮಾಡ್ಕೋಬೋದು. ಸೆಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ನಿಮ್ಮ ಹತ್ರ ಇವಾಗ ಶೇರ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. SBI ಇದು ನಿಮ್ಮ ಹತ್ರ ಒಂದು 2-3 ಶೇರ್ ಇರುತ್ತೆ. ಸೊ ಎಷ್ಟು ಶೇರ್ನ ನೀವು ಸೆಲ್ ಮಾಡಬೇಕು ಅಂತಂದರೆ
ಕ್ವಾಂಟಿಟಿನ ನೀವು ಹಾಕ್ಬಿಟ್ಟು ಇವಾಗ 2 ಶೇರ್ ಇರುತ್ತೆ, 2ನ ನಾನು ಕೊಟ್ಟೆ. 2ನ ಕೊಟ್ಬಿಟ್ಟು ಎಷ್ಟು ಪ್ರೈಸು ನೀವು ಸೆಲ್ ಮಾಡಬೇಕು ಅಂತಂದರೆ ಆ ಒಂದು ಪ್ರೈಸ್ನ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಮೇಲೆ ಸೆಲ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಆ ಒಂದು ಶೇರ್ನ ಯಾರಾದರೂ ತಗೋತಾರೆ ಮಾರ್ಕೆಟ್ ಟೈಮಲ್ಲಿ. ಓಕೆ, ಸೊ ಈ ಥರ ನೀವು ಶೇರ್ಸ್ಗಳನ್ನ ಬೈ ಸೆಲ್ಲು ಮಾಡ್ಬೋದು. ಐ ಥಿಂಕ್ ಈ ಒಂದು ವಿಡಿಯೋ ಮುಖಾಂತರ ಶೇರ್ಸ್ನ ಹೆಂಗೆ ಪರ್ಚೇಸ್ ಮಾಡೋದು, ಸೆಲ್ ಮಾಡೋದು ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕಿಷ್ಟು ಸಾಕು ಇವತ್ತಿನ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಬರುವಂಥ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಯಾವ ಥರ ನೀವು ಶೇರ್ಸ್ಗಳನ್ನ ಲೈವಾಗಿ ಪರ್ಚೇಸ್ ಮಾಡೋದು ಅಂತಲೇ ನಾನು ನಿಮಗೆ ಬೆಳಗ್ಗೆ ಒಂದು ವೀಡಿಯೋ ಮಾಡಿ, ಬೆಳಗ್ಗೆ ಅಂತಂದರೆ ಮಾರ್ಕೆಟ್ ಟೈಮಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ನೋಡಿಕೊಂಡು ತಗೊಳ್ಳಿ ಯಾವುದೇ ಒಂದು ಶೇರ್ಸ್ಗಳನ್ನ ತಗೋಬೇಕಾದ್ರೆ. ಯಾಕೆಂತಂದರೆ ಇವಾಗ ಡೌನ್ ಆಗಿರೋದು ನಾಳೆ ಅಪ್ ಆಗ್ಬೋದು, ಅಥವಾ ಇವತ್ತು ಅಪ್ಪಲ್ಲಿರೋದು ನಾಳೆ ಡೌನ್ ಆಗ್ಬೋದು. ಇವಾಗ ಏಷ್ಯನ್ ಪೇಂಟು 2933 ಇದೆ, ನಾಳೆಗೆ 2600 ರೂಪಾಯಿ ಆಗ್ಬೋದು, ಯಾರಿಗೂ ಗೊತ್ತು. ಸೊ ಅದಕ್ಕೋಸ್ಕರ ನೋಡಿಕೊಂಡು ಡಿಸಿಷನ್ನ ತಗೊಳ್ಳಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.